ಅಮ್ಮ ಇವಾಗ ಏನ್ ಮಾಡ್ತಿದ್ಯಾ? ಎಣ್ಣೆ ಹಾಕ್ತಾ ಇದ್ದೀನಿ. ಯಾವ್ದಕ್ಕೆ ಎಣ್ಣೆ ಹಾಕ್ತಿದ್ಯಾ? ನುಗ್ಗೆ ಸೊಪ್ಪಲ್ಲಿಗೆ. ನುಗ್ಗೆ ಸೊಪ್ಪಲ್ಲಿ. ನುಗ್ಗೆ ಸೊಪ್ಪು ಮತ್ತೆ ಹೆಸರು ಕಾಳು. ನೀನ್ ತಿನ್ಬೇಕು, ಒಳ್ಳೇದು. ಅಮ್ಮ ಇವತ್ತು ನುಗ್ಗೆ ಸೊಪ್ಪು ಮತ್ತೆ ಹೆಸರು ಕಾಳು ಪಲ್ಯ ಎಷ್ಟು ಹಾಕ್ಬೇಕಾ? ಸ್ವಲ್ಪ ನುಗ್ಗೆ ಸೊಪ್ಪಲ್ಲಿ ಕ್ಯಾಲ್ಸಿಯಂ ಅಂಶ ಇದೆ, ತಿಂದ್ರೆ ಒಳ್ಳೇದು. ಮಳೆಗಾಲ ಅಲ್ವಾ, ಸಾಸಿವೆ ಹಾಕ್ತದೆ. ನುಗ್ಗೆ ಸೊಪ್ಪು ಹೀಟಾ ತಂಪ? ಹೀಟ್ ಒಳ್ಳೇದಾದ್ರೆ ಒಳ್ಳೇದಲ್ವಾ? ಎಲ್ಲರಿಗೂ ಒಳ್ಳೇದು ನುಗ್ಗೆ ಸೊಪ್ಪು, ತುಂಬಾನೇ ಒಳ್ಳೇದು. ಮೆಣಸು ಹಾಕ್ತಾ ಇದ್ದೀನಿ, ಜೀರಿಗೆ ಮೆಣಸು ಆಯ್ತಾ, ಹಸಿ ಮೆಣಸು ಬೇಡ. ಮೆಣಸು ತಿನ್ಬಾರ್ದಂತಲ್ಲ, ಮೆಣಸಲ್ಲ ಅದಕ್ಕೆ ಹೀಗೆ ಮೆಣಸು ಹಾಕ್ತಾ ಇದ್ದಾರೆ. ನೀರಲ್ಲಿ ನೆಕ್ಸ್ಟ್ ಟೊಮೆಟೊನ ಇದನ್ನ ಫ್ರೈ ಮಾಡಾದ್ಮೇಲೆ ಟೊಮೆಟೊ ಅಲ್ಲ. ಐಸ್ ಕ್ರೀಮ್ ತಂದು ತಿನ್ನಲ್ಲ ಎಷ್ಟು ದಿನ ಆಯ್ತು? ಐಸ್ ಕ್ರೀಮ್ ತಂದು ಎಷ್ಟು ದಿನ ಆಯ್ತು? ಹಿಂಗೇ ಇಟ್ಟಿದ್ದಾಳೆ. ಐಸ್ ಕ್ರೀಮ್ ತಂದು ಈಗ ಎಷ್ಟೋ ದಿನ ಆಯ್ತು, ಯಾರು ತಿಂದಿಲ್ಲ. ಕೋಲ್ಡ್ ಅಲ್ವಾ? ವೆನಿಲಾ ಐಸ್ ಕ್ರೀಮ್ ಅದು ಪ್ಲೇನ್. ಇವಾಗ ತಿಂತೀನಿ, ಆಮೇಲೆ ನಾನು ಊಟ ಆದ್ಮೇಲೆ ತಿಂತೀನಿ ಸ್ವಲ್ಪ. ಸ್ನಾನ ಮಾಡಿ ಬ್ರೌನ್ ಕಲರ್ ಆಗಿದೆ ನೀರಲ್ಲಿ, ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಟೊಮೆಟೊ ಮುಗ್ತಾ ಇದ್ದೀನಿ. ಇನ್ನೊಂದು ಥರನೂ ಮಾಡಿರೋದು ನುಗ್ಗೆ ಸೊಪ್ಪಲ್ಲಿ. ಶೇಂಗಾ ಬೀಜ ಮತ್ತು ಒಣಮೆಣಸು ಎರಡು ಪುಡಿ ಮಾಡಿಕೊಂಡು ಎಣ್ಣೆ ಹಾಕ್ಬಾರ್ದು, ನುಗ್ಗೆ ಸೊಪ್ಪು ಹಾಗೆ ಬೇಯಿಸಿ ಅದಕ್ಕೆ ಮಿಕ್ಸ್ ಮಾಡಬೇಕು. ಶೇಂಗಾ ಬೀಜನ ಮತ್ತು ಒಣಮೆಣಸು, ಎಣ್ಣೆ ಹಾಕಂಗಿಲ್ಲ ಅದರಲ್ಲಿ. ಶೇಂಗಾ ಬೀಜದಲ್ಲಿ ಎಣ್ಣೆ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿರುತ್ತೆ. ಲಾಸ್ಟಿಗೆ ನೀರುಳ್ಳಿ ಹೆಚ್ಚಾಕ್ಬೇಕು, ಕಟ್ ಮಾಡಿ ತೆಂಗಿನಕಾಯಿ ಹಾಕ್ಬೇಕಾ? ಕಾಯಿ ಹಾಕ್ತಾರೆ. ತೆಂಗಿನ ತುರಿ ಸ್ನಾನ ಮಾಡಿ ಸಂಜೆ ಅದು. ಓಕೆ, ನೆಕ್ಸ್ಟ್ ಏನು ಮಾಡಬೇಕಮ್ಮ ಇದಕ್ಕೆ? ತೋರಿಸು. ನೆಕ್ಸ್ಟ್ ಬೇಯಿಸಿಟ್ಕೊಂಡಿರೋ ನುಗ್ಗೆ ಸೊಪ್ಪು ಮತ್ತೆ ಅದೇನು ಕಾಳು? ಹೆಸರು ಕಾಳು. ಹೆಸರು ಕಾಳನ್ನು ಹಾಕ್ಕೊಳ್ಬೇಕು ಇದಕ್ಕೆಲ್ಲ. ಅಷ್ಟೇ ಅಲ್ಲ, ಹಿಂಗೆ ಇದು ಕರೆಕ್ಟಾಗಿ ಹಾಕೊಂಡ್ಬಿಟ್ಟಾ? ಯಾಕಂದ್ರೆ ಅದು ನೀರು ಬೇಕಲ್ವಾ, ನೀರು ಬಸಿಬಾರ್ದು. ನೀರಲ್ಲೇ ನೀರಲ್ಲಿ ನೀರು ಎಸ್ಬಿಟ್ರೆ ನೀರಲ್ಲೆಲ್ಲ ನೀರಲ್ಲೇ ಬಸ್ತಿಪ್ಪ ಅಂತ ಹಾಕ್ತಾ ಇದ್ದೀನಿ. ಇಲ್ಲಿ ಜಾಸ್ತಿ ನೀರು ಹಾಕಿಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಎಷ್ಟು ಒಂದೇ ವಿಷಲ್ ಮಾಡ್ಕೊಂಡು ಇದನ್ನೇ ಮಿಕ್ಸ್ ಮಾಡೋದು. ಡ್ರೈ ಮಾಡಬೇಕಾದ್ರೆ ಸ್ವಲ್ಪ ಇದಾಗಲಿ. ಉಪ್ಪು ಹಾಕಿದ್ಯಾ? ಹಾಕಿದ್ಯಲ್ಲ ಅದೇ ಸಾಕು. ಫುಲ್ ಬೇಯಿಸ್ಬಿಟ್ರೆ ಆಯ್ತು. ಡ್ರೈ ಬೆಂದಿದೆ, ಚಪಾತಿ ಜೊತೆ ಚೆನ್ನಾಗಿ ಎಣ್ಣೆಲಿ ಒಗ್ಗರಣೆ ಹಾಕಿದಲ್ವಾ, ಸ್ವಲ್ಪ ಇದಾಗಲಿ ಅಂತ. ಚಪಾತಿ ಒಟ್ಟಿಗೆ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಚಪಾತಿ ಅಕ್ಕಿ ರೊಟ್ಟಿ ಜೊತೆ ಸೂಪರ್ ಆಗಿರುತ್ತಲ್ವಾ? ಹೊರಟ್ರಾ? ಹೊಟ್ಟೆ ಇಲ್ಲಿ ನಿಮ್ಮ ಔಟ್ಫಿಟ್ ನೋಡೋಣ. ಫುಲ್ಲು ನೀರು ಬರುತ್ತೆ ಅಂದ್ಬಿಟ್ಟು ಎಲ್ಲ ಪ್ಯಾಕಪ್ ಆಗ್ತೀವಿ. ಪ್ಯಾಕಪ್ಪು ಹಾಕಳಿ ಅದು ಆ ಕಡೆ ಹೋಗಿ ಹಿಂದೆ. ಎರಡೆರಡು ಹಾಕೊಳ್ತೀರಪ್ಪ? ಬೇಕು ಮಗ, ಅದು ಚಳಿಗೆ, ಇದು ಮಳೆಗೆ. ಫುಲ್ಲು ಪ್ಯಾಕು. ಈ ಇದರಲ್ಲಿ ಈ ಸಲ ತಗೊಂಡಿಲ್ಲ, ಸರ್ ಹೆಂಗ್ ಕೊಟ್ಟ? ಅಲ್ಲಪ್ಪ ಹೋಗ್ತಾರೆ. ಹಿಮಪಾತ ಬಿದ್ದಾಗ ಹಾಕತ್ತಾರ, ಹಂಗೆ ಹಾಕೊಂಬಿಟ್ಟಾರೆ ಈಗ ಫುಲ್. ಸಡನ್ ಆಗಿ ಬಂದ್ಬಿಡುತ್ತೆ ಮಳೆ, ಗೊತ್ತೇ ಆಗಲ್ಲ. ಸಡನ್ ಆಗಿ ಬಂತು, ಅವಾಗ್ಲೇ ಬಂದು ಇವಾಗ ನಿಂತಿದೆ. ಮತ್ತೆ ದಾರಿಲಿ ಹೋಗ್ತಾ ಮಳೆ ಬಂದೇ ಬರುತ್ತೆ ಮಳೆ. 2 ನಿಮಿಷ, ಒಂದು 10 ನಿಮಿಷ ನಿಲ್ಲುತ್ತೆ ಅಷ್ಟೇ ಮಳೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ರೋಡಲ್ಲಿ ನಿಂತು ಅಲ್ಲಿ ರೋಡಲ್ಲಿ ನೀರು ಸಡನ್ ಆಗಿ ನಿಂತೋಗುತ್ತೆ, ಸಡನ್ ಆಗಿ ಬರುತ್ತೆ. ರೋಡ್ ಜಾರುತ್ತಲ್ಲ ಆ ಸೈಡಲ್ಲಿ, ಮೂಲೆಯಲ್ಲಿ ಜಾರುತ್ತೆ. ಡಿಂಗಿ ಕರಿಯ ಮಳೆಯಲ್ಲಿ ಹೊರಗೆ ಇವು ಅಲ್ಲಿರ್ತವೆ. ಕಾರ್ ಪಾರ್ಕಿಂಗ್ ಇದೆಯಲ್ಲ, ಅಲ್ಲಿ ಹಾಕೇ ಇರ್ಲಿಲ್ಲ. ಹಾಕತ್ತೀರಾ ಈಗ? ಬರೋದಾ? ಬಾಯ್ 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 ಮಕ್ಕಳ, ಬಾಯ್ ಮಾಡ್ರಿ. ಇವಾಗ ಎಷ್ಟು ಗಂಟೆ ಆಗಿದೆ? ಮಧ್ಯಾಹ್ನ 12:30 ಆಗಿದೆ. ಊಟ ಮಾಡೋ ಟೈಮಲ್ಲಿ ನ್ಯೂಟೆಲ್ಲ ಬ್ರೆಡ್ ತಿಂತಾ ಇರೋದು.
ನ್ಯೂಟೆಲ್ಲ ಬ್ರೆಡ್ ಓಕೆ, ಇಲ್ಲಿ ನೋಡಿ ನ್ಯೂಟೆಲ್ಲ ಮತ್ತೆ ಪ್ಲೇನ್ ಕೇಕ್ ಅಂತೆ. ಇವಳು ನೋಡಿ ಕಾಯ್ತಾ ಕೂತಿರೋದಿಲ್ಲಿ. ನ್ಯೂಟೆಲ್ಲ ಬ್ರೆಡ್ ಒಳ್ಳೆ ಕಾಂಬಿನೇಷನ್ ಅಲ್ವಾ? ಸಖತ್ತಾಗಿರುತ್ತೆ. ಹ್ಞೂ ನಾನು ನ್ಯೂಟ್ರೆಲ್ಲ ತಿಂತಾ ಇರಲಿಲ್ಲ, ಹ್ಞೂ ಇದು ಒಂದ್ಸತಿ ತಿಂದೆ, ಅವಾಗಿಂದ ಸಖತ್ ಇಷ್ಟ ಆಯ್ತು. ನಂಗೆ ತಂದ್ಕೊಟ್ಟೆ ನಾನು ತಿಂದೇ ಇಲ್ಲ ಪೂಜೆ. ಅಮ್ಮಂಗೆ ಯಾವಾಗೆಲ್ಲ ತಂದು ಕೊಡ್ತಾ ಇದ್ದೆ, ತಿಂತಾನೆ ಇರಲಿಲ್ಲ, ಸುಮ್ಮನೆ ಎಕ್ಸ್ಪೈರ್ ಮಾಡಿ ಅದನ್ನು ಎಸಿತಾ ಇದ್ರು ದೊಡ್ಡ ದೊಡ್ಡ ಡಬ್ಬಿಗಳನ್ನು. ಇದು ಇಟ್ಕೊಳ್ಳೋ ಹಂಗೆ ಒಂದು ನಿಮಿಷ, ಇದು ತಿನ್ಬೇಡ. ಮತ್ತೆ ಇಲ್ಲಿ ಕೊಪ್ಪದಲ್ಲಿ ಸಿಕ್ಕಾಪಟ್ಟೆ ಮಳೆ. ಅಲ್ಲಿ ಹೇಗಿದೆ ಮಳೆ? ಉಲ್ಟಾ ಇಟ್ಕೊಂಡು ಮಾಡ್ತೀರ ನೋಡಿ. ಅಲ್ಲೊಂದ್ಸತಿ ಹೆಂಗಿದೆ ಮಳೆ ಅಂತ ತಿಳಿಸಿ ನೀವು. ಮತ್ತೆ ಎಲ್ಲರೂ ಏನ್ ಮಾಡ್ತಾ ಇದ್ದೀರಾ, ಹೇಗಿದ್ದೀರಾ? ನಮ್ಮನ್ನ ನೋಡಿ, ನಮ್ಮ ವ್ಲಾಗ್ನ ನೋಡಿ, ನಾವು ಆಡೋ ತುಂಟಾಟನ ನೋಡಿ ತಡ್ಕೊಂಡು ನಮಗೆ ಕಮೆಂಟು ಒಳ್ಳೆ ರೀತಿಯಲ್ಲಿ ಮಾಡ್ತಿರಲ್ಲ, ಎಲ್ಲರಿಗೂ ಧನ್ಯವಾದಗಳು. ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ, ನಮಗೆ ಐಡಿಯಾ ಕೊಡಿ, ಯಾವ ಥರ ವೀಡಿಯೋಸ್ ಮಾಡ್ತೀವಿ, ಯಾವ ಥರ ಇಷ್ಟ ಆಗುತ್ತೆ ಅಂತ ಹೇಳಿ ಅಲ್ವಾ. ಮತ್ತೆ ನಾಳೆ ಒಂದು ಒಳ್ಳೆ ಪ್ಲೇಸ್ಗೆ ಹೋಗ್ತೀವಿ. ಸೊ ತೋರಿಸ್ತೀನಿ ನಿಮಗೆ, ಅಲ್ಲಿಗೆ ಹೋಗೇ ತೋರಿಸ್ತೀವಿ. ಇವತ್ತೇ ಹೋಗೋಣ ಅನ್ಕೊಂಡ್ವಿ, ಬಟ್ ಆಗಿಲ್ಲ, ನಾಳೆ ಹೋಗ್ತೀವಿ. ನಾಳೆ ಹೋಗ್ತೀವಿ. ಮತ್ತೆ ನಿಮ್ಮೆಲ್ಲರದು ಊಟ ಆಯ್ತಾ? ಏನ್ ಅಡಿಗೆ, ಏನ್ ಊಟ ಮಾಡಿದ್ರಿ ನೀವೆಲ್ಲರೂ, ನಮ್ಮ ಕುಟುಂಬ ಸಬ್ಸ್ಕ್ರೈಬರ್ಸ್? ಮತ್ತೆ ಇನ್ನೊಂದು ವಿಷಯ, ನಾನು ತಿನ್ನಲ್ಲ ಅದನ್ನ. ಹೌದು, ಪೂಜೆ ನಾನು ತಿನ್ನಲ್ಲ. ಇನ್ಮೇಲೆ ಸ್ವಲ್ಪ ಹೆಲ್ದಿ ಆಗ್ತಿತ್ತು. ತಿನ್ನೋ. ಆಮೇಲೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದ್ಮೇಲೆ ಏನೋ ಮಾಡೋ ಪ್ಲಾನ್ ಅಲ್ಲಿ ಇದೀವಿ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಇವಾಗಲೇ ಹೇಳಲ್ಲ ನಾವು, ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಹೇಳ್ತೀವಿ. ಸ್ವಲ್ಪ ನಮ್ಮ ವಿಡಿಯೋನ ಸ್ವಲ್ಪ ನೋಡಿ ರೀಚ್ ಮಾಡಿ ದಯವಿಟ್ಟು ನಮ್ಮಂತ ಬಡ ಯೂಟ್ಯೂಬರ್ಸ್ನ ಬೆಳೆಸಿ ದಯವಿಟ್ಟು. ಓಕೆ, ಆಮೇಲೆ ಸಿಗೋಣ ಅಲ್ವಾ? ಓಕೆ, ಅಲ್ಲಿ ನೋಡಿ ಯಪ್ಪ ಫಾಗ್ ನೋಡಿ ಅಲ್ಲಿ ಹೆಂಗಿದೆ. ಸೊ ಇಲ್ಲಿ ಕಾರ್ ನಿಲ್ಸಿದ್ವಿ, ಇಲ್ಲಿಂದ ಅಲ್ಲೇ ಕೆಳಗಡೆನೆ ಮನೆ. ಅಲ್ಲಿ ನೋಡಿ ಫಾಗು, ಅದು ಫುಲ್ ಕಾಡಲ್ಲೇನಾ? ಕಾಡು ಎಸ್ಟೇಟ್, ಫುಲ್ ಎಸ್ಟೇಟ್ ಕಾಡು ಎಲ್ಲ. ಯಪ್ಪ ಹೆಂಗಿದೆ ನೋಡಿ. ಇವಾಗ ನಾನು ಪ್ರಜ್ಜು ಇಬ್ಬರು ಹೋಗಿ ಚಿಕನ್ ತಂದ್ವಿ. ಏನಕ್ಕೆ ಫ್ರೈಡ್ ಚಿಕನ್ ಮಾಡೋದಕ್ಕೆ. ಅಂದರೆ ಬೆಂಗಳೂರಲ್ಲಿ ನಮಗೆ ಎಲ್ಲ ಸಿಗುತ್ತೆ, ಇಲ್ಲಿ ಆ ಥರ ಸಿಗೋದಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಇಲ್ಲೇ ಮನೇಲಿ ಏನೇನಿದೆ ಅದನ್ನೇ ಹಾಕ್ಬಿಟ್ಟು ಒಳ್ಳೆ ಫ್ರೈಡ್ ಚಿಕನ್ ಮಾಡೋಣ. ಇಂಡಿಯನ್ ಸ್ಟೈಲ್ ಫ್ರೈಡ್ ಚಿಕನ್ ಇದು. ಅದನ್ನು ಮಾಡೋಣ ಅಂದ್ಬಿಟ್ಟು ನೋಡಿ, ಚಿಕನ್ನು ಮತ್ತು ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿತ್ತು. ಪೆಟ್ರೋಲ್ ಅಂದರೆ ಗಾಡಿಗೆ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿತ್ತು, ಅದಕ್ಕೆ ಕೆಚಪ್ ಬೇಕಿತ್ತು. ಅದಕ್ಕೆ ಹಂಗೆ ಎಲ್ಲ ಹೋಗ್ಬಿಟ್ಟು ತಗೊಂಡು ಬರ್ತಾಯಿದ್ದೀವಿ. ಬರೋ ಟೈಮಲ್ಲಿ ಮಳೆ ಸಿಕ್ಕಾಪಟ್ಟೆ ಬಂದ್ಬಿಡ್ತು. ಸದ್ಯಕ್ಕೆ ನಮ್ಮ ಲಕ್ಕಲ್ಲಿ ಛತ್ರಿ ಇತ್ತು, ಹಿಂಗೆ ಛತ್ರಿ ತಗೊಂಡು ಬರ್ತಾಯಿದ್ದೀವಿ ನೋಡಿ. ತೋರಿಸ್ಬೇಕಾ ಬೇಡವಾ? ಓಕೆ, ಇನ್ನು ಮನೆಗೆ ಹೋಗಿ ಸಿಗ್ತೀವಿ ಮಾಡ್ಬೇಕಾರೆ. ಏನು ಮಾವ, ಗಾಡೀಲಿ ಪೆಟ್ರೋಲ್ ಖಾಲಿ ಮಾಡ್ಕೊಂಬಂದ್ರಾ? ಹೌದಾ, ಖಾಲಿ ಆಯ್ತಾ? ಇಲ್ಲಿ ನೋಡಿ, ನಾನು ಹೆಂಡತಿ ಬಂದಿರಲಿಲ್ಲ. ಏನಮ್ಮ, ಯಾಕಮ್ಮ ಬಂದಿರಲಿಲ್ಲ ನೀನು? ಪುಟ್ಟಿ ಕರಿಯ. ಕಂಟಿನ್ಯೂ ಮಾಡ. ಮಳೆಯಲ್ಲಿ ಹೊರಗೆ ನಿಂತ್ಕೊಂಡಿದ್ದಾರೆ. ಇವಾಗ ಬಂದಿದ್ದಾರೆ, KFC ಮಾಡ್ತೀನಿ, ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ ಅಂತ ಏನೋ ತಗೊಂಡ್ ಬರಕ್. ಮಳೆ ಬರ್ತಾ ಇದೆ. ಛತ್ರಿ ತಗೊಂಡ್ ಹೋಗಿದ್ರಾ? ಕಾರಲ್ಲಿ ಇತ್ತು ಛತ್ರಿ. KFC ಮಾಡ್ತೀನಿ ಅಂತ ಏನೋ ತರಕ್ ಹೋದ್ರು, ಬಟ್ ಏನು ಸಿಕ್ಕಿಲ್ಲ ಅಂತೆ, ಬರೀ ಚಿಕನ್ ಮಾತ್ರ ಸಿಕ್ಕಿದೆ. ಓಕೆ, ಆಮೇಲೆ ಸಿಗ್ತೀವಿ ಆಯ್ತಾ? ಅವಾಗ್ಲೇ KFC ಮಾಡೋದಕ್ಕೆ ಚಿಕನ್ ತಂದಿದ್ವಲ್ಲ, ಸೊ ಇದನ್ನ ಎಲ್ಲ ನೀಟಾಗಿ ಏನ್ ಮಾಡಿದ್ವಿ, ಮ್ಯಾರಿನೇಟ್ ಮಾಡಿದ್ವಿ. ಒಂದು ಎಷ್ಟು ಅವರ್ ಮಾಡಿದ್ವಿ ಪ್ರಜು? ಒಂದು 6 ಗಂಟೆ ಮಾಡಿದ್ವಿ. 6 ಗಂಟೆ ಮಾಡಿದ್ವಿ. ಇವಾಗ ಫ್ರೈಡ್ ಚಿಕನ್ ಮಾಡ್ತಾ ಇದೀವಿ. ಇಲ್ಲಿ ಈಗ ಫ್ರೈಡ್ ಚಿಕನ್ ಹಾಕ್ತಾ ಇದೆ.
ಏನಿಲ್ಲ, ನಾರ್ಮಲ್ ನಾವು ಏನ್ ಮಾಡ್ತೀವಿ ಅದೇ ರೆಸಿಪಿ. ಬಟ್ ಇಲ್ಲಿ ಅಷ್ಟೊಂದು ಪೌಡರ್ಗಳು ಸಿಗ್ಲಿಲ್ಲ, ನಾವೇ ಗಾರ್ಲಿಕ್ ಪೌಡರ್ ಸಿಕ್ಕಿಲ್ಲ, ಮನೇಲಿ ಮಾಡಿದ್ವಿ. ಪ್ರಜ್ಜನೆ ಗಾರ್ಲಿಕ್ ಪೌಡರ್ ಎಲ್ಲ ಮಾಡ್ದ, ಅದೇನೋ ಮಾಡಿ. ಪ್ಯಾಪ್ರಿಕಾ ಸಿಗ್ಲಿಲ್ಲ, ಅದಕ್ಕೆ ಪ್ಯಾಪ್ರಿಕಾ ಸಿಗ್ಲಿಲ್ಲ, ಅದಕ್ಕೆ ಇದು ಖಾರ ಪುಡಿ ಹಾಕಿದ್ವಿ. ಹೌದು, ನಾನು ಇದನ್ನ ಹಚ್ಬಿಟ್ಟು ಕೊಡ್ತಾ ಇದ್ದೀನಿ ನನಗೆ. ಓಕೆ ನೋಡಿ, ಅದೆಲ್ಲ ಆಗಿದೆ. ಮತ್ತೆ ಇದೆಲ್ಲ ಮಾಡಿ ತಿನ್ಬೇಕಾಗ್ತಿತ್ತು. ನಿಮಗೆ ಹೆಂಗಿದೆ ಏನೇನ್ಬಿಟ್ಟು ಈ ಕೊಪ್ಪ ಸ್ಟೈಲಿನ KFC ಹೆಂಗ್ ಬಂದಿದೆ ಅಂತ ನಾನು ಹೇಳ್ತೀನಿ. ಚಿಕನ್ ಸಿಕ್ಕಿಲ್ಲ ನಮಗೆ ಅಲ್ವಾ? ಓಕೆ, ಇವಾಗ KFC ಚಿಕನ್ ರೆಡಿ ಆಗಿದೆ. ಸ್ವಲ್ಪ ನಾವು ಕಬಾಬ್ ಮಾಡಿದ್ವಿ, KFC ಕಬಾಬ್ ಎರಡು ಮಾಡಿದ್ವಿ. ಸೊ ಇವಾಗ ಟೇಸ್ಟ್ ಮಾಡು, ಹೆಂಗಿದೆ ಹೇಳಿ. ಚಿಕ್ಕ ತಿನ್ನೋಡಿ, ಹಿಂಗೆ ತಿನ್ನೋ. ಚೆನ್ನಾಗಿದೆಯಾ? ಬಟ್ ಒಂದೇ ಅಂದ್ರೆ ಟೆಂಡರ್ ಚಿಕನ್ ಸಿಗಲ್ಲ ಇಲ್ಲಿ, ನಾರ್ಮಲ್ ಚಿಕನ್ ಎಲ್ಲ ಮಾಡಿದ್ವಿ. ಹೌದು, ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಿ. ಸೊ ಸ್ವಲ್ಪ ಆಗಿದೆ, ಚೆನ್ನಾಗಿದೆ. ಇನ್ನು ಮನೆಯವರೆಲ್ಲರೂ ತಿಂದ್ಬಿಟ್ಟು ಮತ್ತೆ ಸಿಗ್ತೀವಿ. ಹೇಗಿದೆ KFC ಹೇಳಿ? ತುಂಬ ಚೆನ್ನಾಗಿದೆ. ನಾನು ಯಾವಾಗಲೂ ಕೇಳ್ತಿದ್ದೆ KFC ಮಾಡಿಕೊಡಿ ಅಂತ, ಆದರೆ ಇವತ್ತು ಮಾಡಿಕೊಟ್ಟಿದ್ದೀರಾ, ತುಂಬ ಥ್ಯಾಂಕ್ಸ್. ಟೇಸ್ಟ್ ತುಂಬ ಚೆನ್ನಾಗಿದೆ. ಫಸ್ಟ್ ತಿಂದೆ ಹೆಂಗೆ ಹೇಳ್ತಾ ಇದ್ದೀರಾ? ಟೇಸ್ಟ್ ಚೆನ್ನಾಗಿದೆ ತಿಂದಿದೆ ಅವಾಗ. ಹೌದಾ? ಈಗ 2ನೇ ಪೀಸ್ ತಗೊಳ್ತಿರೋದು. ಸರಿ. ಹೋಗಿ ಟೇಸ್ಟ್ ಮಾಡಿ. ಈಗ ಒಂದ್ಸರಿ ತಿಂದೆ ಹೇಳಿ ಹೆಂಗಿದೆ. ಚೆನ್ನಾಗಿದೆಯಾ? ಸೂಪರ್ ಆಗಿದೆಯಾ? ತುಂಬ ಚೆನ್ನಾಗಿದೆ. ಓಕೆ, ತುಂಬ ಇಷ್ಟ ಆಯ್ತು. ಮಾವನಿಗೂ ಇಷ್ಟ ಆಯ್ತು. ಅವರು ತಿಂದ್ರು. ಚೆನ್ನಾಗಿದೆ. ಹೆಂಗಿದೆಯಾ? ಚೆನ್ನಾಗಿದೆ. ಇಲ್ಲಿ ನೋಡ್ಕೊಂಡು ಹೇಳು. ಸೂಪರ್ ಆಗಿದೆ. ಓಕೆ, ಇಲ್ಲಿ ನೋಡಿ, ಕಬಾಬ್ ಹಾಕಿದ್ರೆ ಎಲ್ಲ ತಿನ್ಬಿಟ್ಟು 3 ಪೀಸ್ ಬಿಟ್ಬಿಟ್ಟು ಹಿಂಗೆ ಆಡ್ತೈತೆ. ಹುಚ್ಚ ಚರಿ, ಹುಚ್ಚ ಹೆಂಗ ಆಡ್ತಾವ್ ನೋಡ್ರಿ. ಯಾಕೋ ಚರಿ, ಯಾಕಂಗೆ ಆಡ್ತಿದ್ಯಾ? ಇಲ್ಲಿ ಡ್ಯಾಡಿ ಅನ್ನ ಮತ್ತೆ ಮಟನ್ ಸಾರಾ ಎಲ್ಲ ಸೇರಿ. ಇಲ್ಲಿ ನೋಡಿ, ಇಲ್ಲಿ ಯಾಕೆ ಮೆತ್ಕೋತೀಯ ಅನ್ನನ? ಯಾವಾಗ್ಲೂ ನಮಗೆಲ್ಲ ಯಾಕೆ ಬಿಡಲ್ಲ ಹಂಗೆ? ಸರಿ, ಅನ್ನ ಮಟನ್ ಸಾರು ತಿಂತವ್ರು. ನೆನ್ನೆದು ಆ್ಯಕ್ಚುಲಿ ಮಟನ್ ಸಾರು, ನಿನ್ನೆ ನೈಟ್ ಅಮ್ಮ ಮಾಡಿದ್ದದು. ಇಲ್ಲಿ ನಾನು ಎಡಿಟಿಂಗ್ ಮಾಡ್ತಿದ್ದೆ, ಸಿಸ್ಟಮ್ ಇಲ್ಲೇ ತಂದು ಹಾಕ್ಕೊಂಡಿದ್ದೀನಿ. ಸೊ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ನಾನೇನು ತಿಂದಿಲ್ಲ ಇನ್ನು. ಬೆಳಿಗ್ಗೆ ಒಂದು ಇಡ್ಲಿ ತಿನ್ನಲ್ಲ, ನೀವೇ ತಂದು ಕೊಟ್ಟಲ್ಲ ಇಡ್ಲಿ. ಈಗೇನು ತಿಂದಿಲ್ಲ. ಓಕೆ, ಇಲ್ಲಿ ನೋಡಿ, ಇವಾಗ ಇದನ್ನು ಕ್ಲೀನ್ ಮಾಡಿಸ್ಬೇಕು ಅಂದ್ಬಿಟ್ಟು ಒಂದು ಆಂಟಿ ಹತ್ರ ಮಾತಾಡಿದ್ವಿ. ಅವ್ರು ಬಂದು ಅವ್ರ ಹಸ್ಬೆಂಡ್ನ ಕರ್ಕೊಂಬರ್ತೀನಿ ಅಂದರು. ಅವ್ರು ಬಂದಮೇಲೆ ಕ್ಲೀನ್ ಮಾಡ್ಸೋದು ತೋರಿಸ್ತೀನಿ. ನಮ್ಮ ಮನೇಲಿ ಏನು ಅಡುಗೆ ಅಂದರೆ ಇದೇನು ಸಾರಮ್ಮ? ಅದು ನುಗ್ಗೆಕಾಯಿ ಬೇಳೆ ಸಾರು. ನುಗ್ಗೆಕಾಯಿ ತರಕಾರಿ ಬೇಳೆ ಸಾರು. ಇಲ್ಲಿ ಪ್ರಾನ್ಸ್ ಮಾಡ್ತಾರೆ, ಆಲಿವ್ ಆಯಿಲ್ ನಾವು ಯೂಸ್ ಮಾಡೋದು ಅದೇ. ಅದು ಮಾಡ್ತೀವಿ, ಅದು ಮಾಡಿ, ಎರಡು ಅಲ್ಲ, ಇದು ನಾನು ತಿನ್ನೋದಕ್ಕೆ ಮಾಡೋದು ಜಾಸ್ತಿ. ಡಯಟಲ್ಲಿ ಇರೋದ್ರಿಂದ ನಾವು ಅಮ್ಮ ಡಯಟಲ್ಲಿ ಇರೋಲ್ಲ ಅಲ್ವೇನಮ್ಮ? ನಮ್ದೆಲ್ಲ ಮುಗೀತು, ನಾವೇನು ಡಯಟಲ್ಲಿ ಇರೋದು ಬೇಡ. ಪ್ರಾನ್ಸ್ ಏನು ಮಾಡ್ತೀವಿ ಹೇಳು? ಪ್ರಾನ್ಸಾ ಹಾಂ, ಫ್ರೈ ಸುಮ್ಮನೆ ಹಂಗೆ ಸುಮ್ಮನೆ ಸುಮಾರು ಥರ ಮಾಡ್ಬೋದು. ಸುಮಾರು ಥರದ್ರಲ್ಲಿ ಅದೇ ಮೊನ್ನೆ ಮಾಡಿದ್ದಲ್ಲ ಆ ಥರ ಮಾಡಿಬಿಡು ಏನಮ್ಮ. ಏನಿದು? ಬೆಳ್ಳುಳ್ಳಿ, ಈರುಳ್ಳಿ ನಮ್ಮಮ್ಮ ಮರ್ಕೊಂಬಿಟ್ಟಾರೆ ಏನು ಹಾಕ್ಬೇಕು ಅಂತ. ಶುಂಠಿ ಪೇಸ್ಟ್ ಹಾಕಬೇಕು. ಶುಂಠಿ ಇಲ್ಲ, ಖಾಲಿಯಾಗಿ ಹೋಗೈತೆ, ಅದಕ್ಕೆ ಬರೀ ಬೆಳ್ಳುಳ್ಳಿ ಹಾಕಿದ್ವಿ. ಈರುಳ್ಳಿ, ಆಮೇಲೆ
ನಮ್ಮಮ್ಮ ಇವತ್ತು ಮಾಡಲ್ಲ ಬಿಡ್ರಿ, ಈ ರೆಸಿಪಿನ ಒಂದಿನ ತೋರಿಸ್ತೀವಿ ಅಲ್ಲೇನಮ್ಮ. ಸ್ಲೋ ಅಮ್ಮ ಮಾಡೋದು ಅಡುಗೆ, ಏನಂತೀಯಮ್ಮ ಅಮ್ಮ? ಮತ್ತು ಯಾಕೆ ಹಂಗೆ ಯೋಚನೆ ಮಾಡ್ಕೊಂಡು ಮಾಡ್ತಿದ್ಯಾಳ? ಎಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಬಿಡೈತೇನೋ, ಮರ್ತ್ಕೊಂಬಿಡೈತೆ. ಮತ್ತು ಇದು ಪ್ರಾನ್ಸ್ ಫ್ರೈ ಆದಮೇಲೆ ಇಲ್ಲಿ ನೋಡಿ ಫಿಶ್ಶು. ಇದು ಯಾವ ಫಿಶ್ ಹೇಳು? ಪಾರ ಫಿಶ್ಶು. ಸೊ ಇದನ್ನ ಫ್ರೈ ಮಾಡ್ತೀವಿ. ಈ ನಮ್ಮ ಚೆರಿಗೆ ನಿಜವಾಗ್ಲೂ ಏನು ಗೊತ್ತಾ, ನೀನು ರಾತ್ರಿ ಇಷ್ಟು ದಪ್ಪದ ಹಾಕೋಣ ಒಂದು 10 ತೆಗ್ದಿದ್ದೀನಿ ನಿಮಗೆ. ಮೊನ್ನೆ ನೋಡಿದ್ವಲ್ಲ, ಮೊನ್ನೆ ತೆಗೆದ್ವಲ್ಲ, ಅದಕ್ಕೂ ಡಬಲ್ ತೆಗ್ದಿದ್ದೀನಿ ನೆನ್ನೆ. ಅಂದರೆ ಇವ್ನಿಗೆ ಏನಕ್ಕೆ ಆಗ್ತಿರೋದು ಅಂತ ಅಂದರೆ, ಹೊರಗಡೆ ಈ ಭೀಮಾ ಇವರೆಲ್ಲ ಇದ್ದಾರಲ್ಲ, ಸೊ ನಾವು ಇವನ್ನ ವಾಕಿಂಗ್ ಅದೇ ಮೋಷನ್ನು ಬಾತ್ರೂಮ್ಗೆಲ್ಲ ಆಚೆ ಬಿಡ್ತೀವಲ್ಲ, ಓಡಾಡ್ತಾನೆ. ಇವನು ಹೋದಾಗ ಇಲ್ಲಿ ನಾಯಿಗಳು 4 ನಾಯಿಗಳಿದಾವಲ್ಲ ಆಚೆ, ಅವು ಏನು ಮಾಡ್ತವೆ, ಇವನ್ ಜೊತೆ ಆಟ ಆಡ್ತವೆ ಪಾಪ. ನಾವು ಅದಕ್ಕೆ ಅವನ್ನ ದೂರ ಮಾಡಲ್ಲ. ಓಕೆ, ಏನೋ ಕ್ಯಾಮ್ರಾ ನಂದು ಆ್ಯಕ್ಚುಲಾಗಿ ಹೋಗಿದೆ, ಈ ಮೊಬೈಲ್ದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಏನು ಮಾಡೋಣ ಅಂದ್ಬಿಟ್ಟು ನಿನ್ನೆ ನಾನು ಸುಮ್ಮನೆ ಹಿಂಗೆ ಮಲಗಿದ್ದೆ. ನಾನು 2 ಗಂಟೆ 2:30 ಇಲ್ಲೋಡಮ್ಮ. ಎಷ್ಟು ಹುಳಗಳಾಗ್ಬಿಟ್ಟಿದ್ದಾವೆ ಅಂದರೆ ಅವನಿಗೆ. ಅದಕ್ಕೆ ಇಲ್ಲೋಡಿ ಇದನ್ನು ತರಿಸ್ದೆ, ಸ್ಪಾಟನ್ನು ತರಿಸಿದ್ದೀನಿ. 1 ನಿಮಿಷ ಇದು, ಈಗ ನಾನು ಆಚೆ ಸಾಯ್ತೀನಿ. ಅಂದರೆ ನಿಜವಾಗ್ಲೂ ಇವಕ್ಕೆ ಟಿಕ್ಸ್ ಆಗ್ಬಿಟ್ರೆ ಭಯ ನಮಗೆ. ಟಿಕ್ ಫೀವರ್ ಅಂತ ಬರುತ್ತೆ. ಟಿಕ್ ಫೀವರ್ ಬಂದ್ಬಿಟ್ರೆ ಡಾಕ್ಟ್ರುಗಳೇ ಹೇಳ್ತಾರೆ ಬದುಕೋದು ಡೌಟು ಪ್ರಾಣಿಗಳಿಗೆ ಅಂತ. ಇನ್ನೊಂದು ಅದು ನಾರ್ಮಲ್ ಚಿಕ್ಕ ಕೂಡ ಅಲ್ಲ, ಒಂಥರ ಜಿಗಣ ಥರ ಹಸುಗಳು ಗೊತ್ತಿರುತ್ತೆ ಅಂತ. ಇಷ್ಟು ದಪ್ಪ ಒಂದು 10 ಇತ್ತು ಅವನಿಗೆ. ಫಸ್ಟು ಟೈಮ್ ಅವ್ನ ಚೆರಿ ಮೈಯಲ್ಲಿ ಆ ಥರ ಹುಳ ನಾವು ನೋಡ್ತಾ ಇರೋದು. ಅವನಿಗೆ ಹಂಗೆ ನಾವು ಇದು ಮಾಡ್ತಿದ್ವಿ. ಓಕೆ, ಈಗ ಸ್ಪಾಟನ್ ಹಾಕ್ಬಿಡ್ತೀವಿ. ಯಾರಿಗೆಲ್ಲ ಅಂದರೆ ಶಿಡ್ಜು ಆಗಲಿ, ಇದು ನಾನು ತರಿಸಿರೋದು ಬಂದ್ಬಿಟ್ಟು ಶಿಡ್ಜು ಇವುಗಳದೆ. ಒಂದು 10 ವರ್ಷ 10 kg ವೆಯ್ಟ್ವರೆಗೂ ಇರೋಂಥ ನಾಯಿಗಳಿಗೆ ಹಾಕೋದಿದ್ದು. ಈಗ ಹಾಕ್ಬಿಟ್ರೆ ಇವನಿಗೆ ಇನ್ನೊಂದು 10 ದಿನ ಸ್ನಾನ ಮಾಡ್ಸೋಂಗಿಲ್ಲ. ಕರೆಕ್ಟಾಗಿ ನೋಡಿ ಇಲ್ಲಿ ಹಾಕ್ಬೇಕು, ಯಾಕಂದರೆ ಈ ಜಾಗ ಅವು ನೆಕ್ಕೊಳ್ಳಲ್ಲ. ಸರಿ ಇರಪ್ಪ 1 ನಿಮಿಷ. ಹಂಗೆ ಹುಳಗಳು ಹಂಗೆ ಸತ್ತು ನೆಗೆದು ಬಿದ್ದು ಬಿಡ್ಬೇಕು. ಎಲ್ಲ ಅಲ್ಲೇ ಹಾಕ್ತೀಯಾ? ಒಂದೇ ಹತ್ರನೇ ಹಾಕ್ಬೇಕು. ಡಾಕ್ಟರ್ಸ್ ಅದೇ ಹೇಳೋದು. ಯಾಕಂದ್ರೆ ಈ ಜಾಗ ಕತ್ತತ್ರ ಅವನು ಎಕ್ಕಳಲ್ಲಮ್ಮ. ಕರೆಕ್ಟಾಗಿ ಸ್ಕಿನ್ ಹತ್ರ ಹಾಕಿದ್ದೀನಿ. ಸ್ಕಿನ್ಗೆ ನೋಡಿ, ಇಲ್ಲಿ ಅವನು ಏನು ಮಾಡಿದ್ರು ನೆಕ್ಕೊಳ್ಳಲ್ಲ ಈ ಜಾಗ. ಅದಕ್ಕೋಸ್ಕರ ಅಲ್ಲಿ ಹಾಕ್ಬೇಕು. ನೋಡ್ಕೊಂಡು ಏನೋ ಹಾಕ್ಬಿಟ್ರು ಅಂದ್ಬಿಟ್ಟು ಅಷ್ಟೇ. ಅದು ಎಷ್ಟದು? 450 ರೂಪಾಯಿ. ಸೊ ಹುಷಾರಾಗಿ ನೋಡ್ಕೋಬೇಕು. ಅದಕ್ಕೆ ಹೇಳೋದು, ಏನು ಗೊತ್ತಾ, ಇದಕ್ಕೆ ಹೇಳೋದು ಸಾಕ ದೊಡ್ಡ ವಿಷಯ ಅಲ್ಲ. ಅಲ್ಲ ನಮ್ಮ ನಾಯಿಗಳನ್ನ, ಪ್ರಾಣಿಗಳನ್ನ ಯಾವುದೇ ಆಗಲಿ ಸಾಕ ದೊಡ್ಡ ವಿಷಯ ಅಲ್ಲ. 10-20 ಅಂತ ಸಾಕ್ಬೋದು, ಬಟ್ ಕೇರ್ ಮಾಡೋದಿದೆಯಲ್ಲ ತುಂಬಾ ಕಷ್ಟ. ಅದಕ್ಕೋಸ್ಕರ ನೋಡ್ಕೊಳ್ಳಿ. ನಿಮ್ಮ ಮನೆಯಲ್ಲೂ ಇರೋ ನಾಯಿಗಳನ್ನ ಆಗಾಗ ನೋಡ್ತಾ ಇರಿ. 2-2 ದಿನಕ್ಕೂ ಹುಳಗಳು ನೋಡ್ತಾ ಇರ್ರಿ. ಈ ಥರ ಕಾಣಿಸ್ತು ಅಂದರೆ 3 months once ಏನೋ ಹೇಳ್ತಾರೆ ಡಾಕ್ಟರ್ಸ್, ಸ್ಪಾಟ್ ಅಂತಂದು ಹಾಕ್ಬಿಡಿ. ಏನೋ ತರಾಮ ಕುತ್ಕೊಂಡ್ಬಿಟ್ಟಿದ್ಯಾ ಗುರುವಾರ? ಮಾಡಕ್ಕೆ ಕೆಲಸ ಇಲ್ಲ. ಇವ ಅಮ್ಮ ಗುರುವಾರದೊತ್ತಿರಲ್ಲ, ಗುರುವಾರದೊತ್ತಿರ್ತೀಯ ಮನೆಯಲ್ಲಿ. ಬೇರೆ ದಿನ ರಜೆ ತಗೊಬೇಕು, ಲೀವು. ಗುರುವಾರ ದಿನ ನನ್ನ ತೋರಿಸು, ಅಮ್ಮನ ತೋರಿಸು, ನನ್ನ ತೋರಿಸು, ಅಮ್ಮನ ತೋರಿಸು, ಹಂಗೆ ಮಾಡು. ನಾನು ಮಾತಾಡ್ಬೇಕಾದ್ರೆ ನನ್ನ ತೋರಿಸು. ನಮ್ಮ ಡ್ಯಾಡಿ ವಿಡಿಯೋ ಮಾಡ್ತಿರೋದು, ಡ್ಯಾಡಿಗೆ ವಿಡಿಯೋ ಪಾಪ ಅಷ್ಟು ಹೇಳ್ಕೊಟ್ಟಿದೀವಿ, ಆದ್ರೂ ಪಾಪ ಬರಲ್ಲ. ಏನಂತೀಯ? ನಮ್ಮ ಅಮ್ಮ ಏನು ಗುರುವಾರ ದಿನ ಇದ್ದಾರೆ, ಅದೇ ಹೇಳ್ತಾ ಇದ್ದೆ. ಇವತ್ತೊಂದು ದಿನ ಇದೆಯಾ, ನಾವು ಏನು ಇವತ್ತೆಲ್ಲ ಹೋಗ್ಬೇಕಾಯ್ತು, ಅದಕ್ಕೆ ಮನೇಲಿ ಒಳ್ಳೆ ದಿನ ಇದ್ದಿದ್ರೆ ನಾನ್ ವೆಜ್ ತರಿಸಿ. ಇವತ್ತು ಒಳ್ಳೆ ದಿನನೇ, ರಾಯರ ದಿನ. ಏನ್ ನಾನ್ ರಾಯರ ದಿನ ನನ್ಗೆ ವಾಕಕ್ಕೆ ಬಂದಾಗ ಆಗ್ಬಿಟ್ಟಪ್ಪ. ನಾನ್ ವೆಜ್ ಅಂದ್ರೆ ಇವ್ರುಗಳಿಂದ
ಆಯ್ತಮ್ಮ ತಿನ್ಬೇಡ ಕಣಮ್ಮ. ತಿನ್ಬೇಡ ಅಂದ್ರೆ ಮಾಡ್ಬಿಟ್ಟು ತಿಂದೇ ಇರಕ್ಕಾಗುತ್ತಾ? ಆಕ್ಲಿಕ್ಕೆ ಬಂದ್ರೆ ಅದ್ ನೋಡಿದ್ರು ತಿನ್ನಕ್ಕಾಗಲ್ಲ ಅಂತ ಆಗುತ್ತೆ. ಹಂಗೆ ಆಗಿದ್ದು ನನ್ನ ನಿನ್ನೆ ತಿಂದಿಲ್ಲ. ಪ್ರಾನ್ಸ್ ತಿಂದಲ್ಲಮ್ಮ. ಅದ್ ಮೀನು ಅದೆಲ್ಲ ಅದೊಂಥರ ಏನು ಉಪ್ಪಿನಕಾಯಿ ತರ ನೆಚ್ಕೊಂಡ್ ತಿನ್ಬೋದು. ಬಾಳ ಉಪ್ಪಿನಕಾಯಿ ಅದು, ಅದೇನ್ ಮಾಂಸ ಬರೋದಿಲ್ಲ. ಮಾಂಸ ಚಿಕನ್ ಅಂದ್ರೆ ಅಪ್ಪ ಸಾಕಾಗುತ್ತೆ. ಆಯ್ತು ಇದೇ ಮಾತು. ನೆಕ್ಸ್ಟ್ ಮಾತು ನನ್ ನಿಜವಾಗ್ಲೂ ಇಷ್ಟನೇ ಆಗ್ತಾ ಆಯ್ತು. ನಾಳೆ ತಿನ್ಬೇಡ ತೋರ್ಸು. ನಾಳೆ ನೈಟ್ ಮಾಡಿದಾಗ ಅಮ್ಮನ್ ತಟ್ಟೆನೆ ಜೂಮ್ ಹಾಕಿ ತೋರಿಸ್ತೀನಿ. ಜೂಮ್ ಹಾಕ್ಬೇಕು. ತಿನ್ಬಿಡಮ್ಮ ನೀನು. ಆಯ್ತು ತಿನ್ನಲ್ಲ ಚಾಲೆಂಜ್ ಚಾಲೆಂಜ್ ಆಯ್ತು. 1000 ರೂಪಾಯಿ ಚಾಲೆಂಜ್. ಆಯ್ತು. ನೀನ್ ಸತ್ರ 10,000 ರೂಪಾಯಿ ನಾನು ಚಿಕನ್ ತಿನ್ನಲ್ಲ, ಮಟನ್ ತಿನ್ನಲ್ಲ, ಫಿಶ್ ಏನಾದ್ರು ತಿಂತೀನಿ. ಆಯ್ತು ನಡಿ, ನಾಳೆ ಮಟನ್ ತರ್ತೀನಿ. ಮಟನ್ ಲಿವರ್ ಇದೆಲ್ಲ ತರ್ತೀನಿ, ಮಾಡೋಣ. ಆಯ್ತು ಚಾಲೆಂಜ್ ಮಾಡು. ತಿನ್ಬಾರ್ದು ಅದೇ ತಿನ್ನೋದೇ ಮತ್ತು ನೋಡಿ, ನಾಳೆ ಅಮ್ಮ ತಿಂದ್ರೆ ನೀನ್ ಸೋತ್ರೆ 10,000 ರೂಪಾಯಿ ನನ್ ಕೊಡ್ಬೇಕು. ನಾನ್ ಸೋತ್ರೆ 1,000 ರೂಪಾಯಿ ನೀನ್ ಕೊಡು. ಅದೇನಂತ. ಆಯ್ತು, ನಾನ್ ಸೋತ್ರೆ 10,000 ರೂಪಾಯಿ ನೀನ್ ಕೊಡು. ಆಯ್ತು ಇದೇ ಮಾತು. ಇದೇ ಮಾತು ನೋಡಿ, ಇದೇ ಮಾತು ಜ್ಞಾಪಕ ಇಟ್ಕೊಳ್ಳಿ. ಆಯ್ತು ಆಯ್ತು. ನಾಳೆ ಚಿಕನು ಮಟನು ಎಲ್ಲ ತರಿಸ್ತೀನಿ. ಆಯ್ತು ಆಯ್ತು ಕಣಮ್ಮ, ಆಯ್ತು ಇದೇ ಮಾತು. ಬಾ ನನಗೆ ಮಾಡ್ತಾ ಅಲ್ಲೇ ಒಂದು ಭಯ ಹಾಕೊಂಡ್ಬಿಡ್ತಾರೆ. ಬ್ಯಾಡ ಹೇಳ್ತೈತಿ ನೋಡು. 10,000 ರೂಪಾಯಿ ರೆಡಿ ಮಾಡಿ ಇಟ್ಕೊಳ್ಳು. ನನ್ಗೆ ಹಿಂಸೆ ಮಾಡಬಾರ್ದು. ತಿನ್ನು ಅಂತ ಹಿಂಸೆ ನಾನು ಮಾಡಬಾರ್ದು. ಹಿಂಸೆ ಏನು ಮಾಡಲ್ಲ. ಹಿಂಸೆ ನಾನು ಮಾಡಬಾರ್ದು. ಯಾರಿಗೂ ಹಿಂಸೆ ಮಾಡಲ್ಲ. ತಿನ್ನಿಲ್ಲ ಅಂದ್ರೆ ನಾವು ತಿನ್ನೋದೇ ಆಯ್ತು ಇದೇ ಮಾತು. ತಿನ್ನೋದೇ ಇಲ್ಲ. ಆಯ್ತು ಕಣಮ್ಮ. ಅಡಿಗೆ ಮೇಲೆ ಅದೇ ಅಡಿಗೆ ಮನೆಯಲ್ಲೇ ತಿನ್ಬಿಟ್ರೆ ನೀನು ಗೊತ್ತಾಗ್ತದೆ. ಇವಾಗಲೇ ಅಂತದೇ ರೆಡಿ ವಿಡಿಯೋ ಮಾಡ್ಕೊಂಡೇ ಇರ್ತೀವಿ ಅಡಿಗೆ ಮಾಡೋದು. ಆ ಥರ ಏನು ನಾನು ತಿನ್ಬಾರ್ದು ತಿನ್ನಲ್ಲ ಅಷ್ಟೇ. ಆಯ್ತು ಕಣೋ, ಇದೇ ಮಾತು. ಆಯ್ತು. ಅದರಿಂದ ಏನಾಗಬೇಕಾಗಿರೋದು ಅದು ಅಚ್ಚುಕಟ್ಟೆ. ಆ ಬೇಳೆ ಸಾರು ತಿಂತಾ ಇದ್ರೆ, ಆ ತರಕಾರಿ ಎಲ್ಲ ಹಾಕಿ ತಿಂತಾ ಇದ್ರೆ ಅದ್ರ ಮಜಾ ಯಾರು ಚಿಕನ್ಗೂ ಬರಲ್ಲ, ಮಟನ್ಗೂ ಬರಲ್ಲಪ್ಪ. ಬೇಜಾರಾಗ್ತದೆ. ಇದೇ ಮಾತು. ಇದೇ ಮಾತೆ. 10,000 ರೆಡಿ ಮಾಡಿಕೊಳ್ಳಿ. ಓಕೆ, ನಾವು ಇವಾಗ ದಿ ಗ್ರೇಟ್ ಪೂಜಾ ಅವ್ರನ್ನ ಇಂಟರ್ವ್ಯೂ ಮಾಡೋಕ್ಕೆ ಅಂತ ಕೂತಿದ್ದೀವಿ. ಸೊ ಏನಕ್ಕೆ ಅಂತ ಅಂದರೆ, ಈಗ ನಮ್ಮ ಪೂಜಾ ಅವರು ಬಂದು ಬಸೂರಿ ಅಂದರೆ ಪ್ರೆಗ್ನೆಂಟು. ಸೊ ಅವ್ರಿಗೆ ಏನೇನು ತಿನ್ನಬೇಕು ಅಂತ ಅನಿಸುತ್ತೆ ಅಂದರೆ, ಅವರ ಬಯಕೆಗಳು, ಬಸರಿ ಬಯಕೆಗಳು ಏನೇನು ಅಂತ ಅವ್ರ ಬಾಯಲ್ಲೇ ಅವ್ರ ಹತ್ರನೇ ಕೇಳೋಣ ಬನ್ನಿ. ಓಕೆ ಪೂಜಾ ಅವರೇ, ನಿಮಗೆ ಬಸ್ರಿ ಇವಾಗ ನೀವು ಅಂದರೆ ಪ್ರೆಗ್ನೆಂಟ್ ಅಲ್ಲ, ನೀವು ಏನೇನು ತಿನ್ನಬೇಕು ಅನಿಸುತ್ತೆ ನಿಮಗೆ? ನನಗೆ ಸ್ವೀಟ್ ಜಾಸ್ತಿ ತಿನ್ನಬೇಕು ಅನಿಸ್ತಿದೆ. ಸ್ವೀಟ್ಸಲ್ಲಿ ಯಾವ ಥರ? ಚಾಕ್ಲೇಟ್. ಆ್ಯಕ್ಚುಲಿ ಒಂದು ಹೇಳಬೇಕು ಅಂದರೆ, ಇವಳು ಚಾಕ್ಲೇಟೇ ಮೊದಲು ಮುಟ್ತಾನೆ ಇರಲಿಲ್ಲ. ಸೊ ಈಗ ಚಾಕ್ಲೇಟ್ ತಿನ್ನಬೇಕು ಅಂತ ತುಂಬ ಬಯಕೆ. ಆಮೇಲೆ ನೆಕ್ಸ್ಟ್? ಆಮೇಲೆ ಈ ಚಿಪ್ಸು ಆ ಥರದ್ದೆಲ್ಲ ತಿನ್ಬೇಕು ಅನಿಸ್ತಿದೆ, ಬಟ್ ತಿನ್ನಂಗಿಲ್ವಲ್ಲ. ಅಂದರೆ ತಿನ್ಬೋದು, ತಿನ್ನಬಾರ್ದು ಅಂತ ಏನಿಲ್ಲ, ತಿನ್ಬೋದು, ಬಟ್ ಲಿಮಿಟಲ್ಲಿ ತಿನ್ಬೋದು. ಮತ್ತು ಇದು ಚಿಕನ್ ಸಾಂಬಾರೆಲ್ಲ ಇಷ್ಟ ಆಗ್ತಾಯಿಲ್ಲ. ಚಿಕನ್ ಸಾಂಬಾರು ತಿನ್ನೋಕ್ಕೆ ಇಷ್ಟ ಆಗ್ತಾಯಿಲ್ಲ. ತರಕಾರಿ ಸಾಂಬಾರು ತಿನ್ನಬೇಕು ಅನಿಸುತ್ತೆ. ಮೊದಲೆಲ್ಲ ತರಕಾರಿ ಅಂದ್ರೇ ಇಷ್ಟ ಆಗ್ತಿರ್ಲಿಲ್ಲ. ಎಸ್ ಮೊದಲೆಲ್ಲ ತರಕಾರಿ ಅಂದರೆ ಇಷ್ಟ ಆಗ್ತಿರ್ಲಿಲ್ಲ. ಚಿಕನ್ ಸಾರು ಅಂದರೆ ಭಾರಿ ಇಷ್ಟ ಆಗ್ತಿತ್ತು. ಮಟನ್ ಸಾರು ಅಂದರೆ ಭಾರಿ ಇಷ್ಟ ಆಗ್ತಿತ್ತು. ಆಗ್ತಾನೆ ಇಲ್ಲ ಈಗಂತೂ ಮೊದಲು ಮಟನ್ ಅಂದರೆ ಮಟನ್ಗೆ ಮೊದಲು ಇರ್ತಿದ್ಲು. ಸೊ ಈಗ ಮಟನ್ ಅಂದ್ರೇ ಇಷ್ಟ ಆಗ್ತಿಲ್ಲ ಅವಳಿಗೆ. ಆ ಸ್ಮೆಲ್ಲೇ ಒಂಥರ ಅನಿಸುತ್ತೆ. ಸ್ಮೆಲ್ ಒಂಥರ ಬರುತ್ತಲ್ಲ, ಅದಕ್ಕೆ ತಿನ್ನಕ್ಕೆ ಮನಸ್ಸೇ ಆಗಲ್ಲ. ಆಮೇಲೆ ಇನ್ನೂ ಏನೇನೋ ಜಂಕ್ ಫುಡ್ ಎಲ್ಲ ತಿನ್ಬೇಕು ಅನ್ಸುತ್ತೆ, ಅಂದರೆ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ ಬಸ್ರಿ ಬೈಕೆ ಅಂದರೆ ಏನಂದರೆ, ಈಗ ಮೊದಲು ತಿಂತಿದ್ದಕ್ಕೂ ಬಸ್ರಿ ಆದಮೇಲೆ ಯಾವ ಥರ ಏನು ಇಷ್ಟ ಆಗುತ್ತೆ ಅಂತ ಕೇಳ್ತಾ ಇದ್ದೀನಿ. ಮತ್ತು ಜಂಕ್ ಫುಡ್ ಎಲ್ಲ ದಯವಿಟ್ಟು ಈಗ ತಿನ್ನಬಾರ್ದು. ಹೌದು, ಜಂಕ್ ಫುಡ್ಡೇ ಇಷ್ಟ ಆಗೋದು ಅವಳಿಗೆ, ಜಾಸ್ತಿ ಜಂಕ್ ಫುಡ್ಡೇ ಇಷ್ಟ ಆಗೋದು. ಮತ್ತೆ ಇಡ್ಲಿ ತಿನ್ಬೇಕು ಅನ್ಸುತ್ತೆ ಯಾವಾಗ್ಲೂ. ಮೊದಲೆಲ್ಲ ಇಡ್ಲಿ ಇಲ್ಲ, ಮಸಾಲೆ ದೋಸೆ ಎಲ್ಲಿ ನೋಡು ಮಸಾಲೆ ದೋಸೆ. ಇದ್ ನೋಡಿ, ನಾವು ಫಸ್ಟು ಇವಳು ಬೆಂಗಳೂರಿಗೆ ಬಂದಾಗ್ಲೂ ಅವಳು ಇಷ್ಟಪಟ್ಟಿದ್ದು ಮಸಾಲೆ ದೋಸೆನೆ. ಈಗ ನೋಡಿದ್ರೆ ಎಲ್ಲೋದ್ರೂ ಮಸಾಲೆ ದೋಸೆ ತಿನ್ನಲ್ಲ. ನಾನು ಮಸಾಲೆ ದೋಸೆ ತಗೊಂತೀನಿ, ನಾನು ಇಡ್ಲಿ ತಗೊಂತೀನಿ. ಇಡ್ಲಿ ವಡೆ ಎಲ್ಲ ಇಷ್ಟನೇ ಆಗ್ತಿರ್ಲಿಲ್ಲ, ವಡೆ ಎಲ್ಲ. ಹೌದೌದು, ಇವಾಗ ತುಂಬಾ ಇಷ್ಟ ಆಗ್ತಿದೆ, ತಿನ್ಬೇಕು ಅನಿಸ್ತಿದೆ. ಮತ್ತೆ ಆಮೇಲೆ ಹೆಂಗಿರುತ್ತೋ ಗೊತ್ತಿಲ್ಲ, ಮಗು ಆದ್ಮೇಲೆ ಹಂಗೆ ಇರುತ್ತೋ ಅಥವಾ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಅದು ನೋಡೋಣ ಏನಾಗುತ್ತೆ ಏನು ಅಂದ್ಬಿಟ್ಟು. ಅದು ಒಂದು ಸತಿ ಇಂಟರ್ವ್ಯೂ ಮಾಡ್ತೀನಿ ಅವ್ರನ್ನ ವಿತ್ ಮಗು ಜೊತೆ. ಮತ್ತೆ ಬೇರೆ ಮತ್ತೆ ಹಾರ್ಲಿಕ್ಸ್ ತುಂಬಾ ಇಷ್ಟ ಆಗ್ತಿದೆ. ಬೂಸ್ಟ್ ಇಷ್ಟ ಆಗ್ತಿರ್ಲಿಲ್ಲ ತಾನೇ ನಿನಗೆ? ಹಾರ್ಲಿಕ್ಸ್ ಇಷ್ಟ ಆಗ್ತಿದೆ ತುಂಬಾ. ಈಗ ಬೂಸ್ಟ್ ಕುಡಿತಾಳೆ, ಹಾರ್ಲಿಕ್ಸ್ ಕುಡಿತಾಳೆ, ಅಂದ್ರೆ ಒಂದೊಂದು ಟೈಮಲ್ಲಿ ಕುಡಿತಾಳೆ, ಈಗ ಡೈಲಿ ಕುಡಿಯಲ್ಲ. ಕುಡಿಬೇಕು ಅನಿಸ್ತವಾಗ ಅಪರೂಪಕ್ಕೆ, ಯಾಕಂದ್ರೆ ಅದ್ರಲ್ಲಿ ತುಂಬಾ ಶುಗರ್ ಇರೋದ್ರಿಂದ ಕುಡಿಯಂಗಿಲ್ಲ ಪ್ರೆಗ್ನೆಂಟ್ ಇರೋರು. ಅಪರೂಪಕ್ಕೆ ಒಂದೊಂದು ಕುಡಿತೀನಿ ಅಷ್ಟೇ.
ಅಷ್ಟೇ. ಇವಾಗ ಇಷ್ಟು ತಿನ್ಬೇಕು ಅನ್ಸುತ್ತೆ, ಮತ್ತೇನಾದ್ರು ಇನ್ನು ತಿನ್ಬೇಕು? ರೊಟ್ಟಿ ಇನ್ನೂ ಇದೆಯಾ? ನಂಗೆ ರೊಟ್ಟಿ ತಿನ್ಬೇಕು ಅನ್ಸ್ತಿದೆ. ಅಕ್ಕಿ ರೊಟ್ಟಿ. ನಮ್ಮ ಪ್ರಜ್ಜು ಇದ್ದಿದ್ರೆ ಅಕ್ಕಿ ರೊಟ್ಟಿ. ಇವತ್ತು ಆ್ಯಕ್ಚುಲಿ ನಮ್ಮ ಪ್ರಜ್ಜು ಹೊರಡ್ತಾನೆ, ಅದಾದಮೇಲೆ ಇನ್ನೊಂದು ಬ್ಲಾಗ್ ಮಾಡ್ತೀನಿ. ನಮ್ಮ ಪ್ರಜ್ಜು ಇದ್ದಿದ್ರೆ ನಿನ್ಗೆ ಅಕ್ಕಿ ರೊಟ್ಟಿ ಮಾಡ್ಕೊಡ್ತಾ ಇದ್ದ. ಅವನು ಚೆನ್ನಾಗಿ ಮಾಡ್ತಾನೆ ದೊಡ್ಡದಾಗಿ, ಅಲ್ಲೇನಾ? ಮತ್ತೆ ಇನ್ನು ಬೇರೆ ಮತ್ತಿನ್ನು ನಾರ್ಮಲ್ ಅಷ್ಟೇ ನನಗೆ ಇಷ್ಟ ಆಗ್ತಿರೋದು ಇವಾಗ ಸೊ ಸದ್ಯಕ್ಕೆ. ಒಟ್ಟಿನಲ್ಲಿ ನಾನ್ ವೆಜ್ ಅಷ್ಟು ಇಷ್ಟ ಆಗಲ್ಲ, ಇಲ್ಲ ವೆಜ್ ಇಷ್ಟ ಆಗ್ತಿದೆ. ಯಾವುದೇ ಹಣೆ ಬರ ಇದು. ವೆಜ್ ಇಷ್ಟ ಆಗ್ತಿದೆ, ನಾನ್ ವೆಜ್ ಇಷ್ಟ ಆಗ್ತಾ ಇಲ್ಲ. ಓಕೆ, ಇಷ್ಟು ಇವಳ ಬಸ್ರಿ ಬಾಯಕೆಯ ಲಕ್ಷಣಗಳು. ಸೊ ಯಾರ್ಯಾರಿಗೆ ಅಲ್ಲ ಲಕ್ಷಣಗಳು ಅಂದರೆ ಇಷ್ಟ ಆಗೋಂಥ ಫುಡ್ಗಳು, ಯಾರ್ಯಾರಿಗೆ ಈ ಥರ ಇಷ್ಟ, ಮೊದಲು ನಾನ್ ವೆಜ್ ತಿನ್ನೋರು ಈಗ ವೆಜ್ ತಿನ್ನೋಕ್ಕೆ ಇಷ್ಟಪಡ್ತೀರಿ, ಸೊ ಪ್ರೆಗ್ನೆಂಟ್ ಆದವರು ನಮಗೂ ತಿಳಿಸಿ. ಓಕೆ, ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಬಾಯ್ ಬಾಯ್.